ನಿಮ್ಗೇನಾದ್ರೂ ದುಡ್ಡಿನ ಮೇಲೆ ಆಸೆ ಇದ್ರೆ ಅಥವಾ ಗ್ಯಾಮ್ಲಿಂಗ್ ಏನಾದ್ರೂ ಆಡ್ಬೇಕು ಅಂತ ಅನ್ಕೊಂಡಿದ್ರೆ ಅಥವಾ ಬೇರೆ ಯಾವ್ದಾದ್ರು ಆಟವನ್ನ ಆಡ್ಬೇಕು ಅಂತ ನೀವು ಅನ್ಕೊಂತಾ ಇದ್ದಿದ್ರೆ ಈ ಕ್ಷಣದಲ್ಲಿ ಖಂಡಿತವಾಗ್ಲೂ ಇದು ಮೂವಿ ನಿಮ್ಗೇನೆ. ಅಂದಂಗೆ ಒಬ್ಬ ವ್ಯಕ್ತಿ ಇರ್ತಾನೆ. ವ್ಯಕ್ತಿ ಇದ್ದಂತವನು ಮದುವೆಗೋಸ್ಕರ ಸ್ವಲ್ಪ ದುಡ್ಡನ್ನ ಹಣವನ್ನ ಕಳ್ತನವನ್ನ ಮಾಡ್ತಾನೆ. ಹಿಂಗೇನೆ ಕಳ್ತನವನ್ನ ಮಾಡಿದ್ಮೇಲೆ ಆ ದುಡ್ಡು ಹೋಗಿ ಒಂದು ದೆವ್ವದ ಕೈಗೆ ಸಿಗಾಕೊಂಡ್ಬಿಡುತ್ತೆ. ಆ ದೆವ್ವ ಹೇಳುತ್ತೆ, ನೀನು ನನ್ನ ಜೊತೆ ಆಟವನ್ನ ಆಡಿದ್ರೆ ಮಾತ್ರನೇ ನಿಂಗೆ ಈ ದುಡ್ಡನ್ನ ಕೊಡ್ತೀನಿ, ಇಲ್ಲಾಂದ್ರೆ ನಿನ್ನ ಇಲ್ಲೇ ಸಾಯಿಸ್ಬಿಡ್ತೀನಿ ಅಂತ. ಅವಾಗ ಇವನು ಕೂಡ ಬೇರೆ ಆಪ್ಷನ್ ಇಲ್ಲ, ನನಗೆ ದುಡ್ಡು ಬೇಕು ಅಂತ ಹೇಳ್ಬಿಟ್ಟು ಆ ಗೇಮ್ಗೆ ಇವನು ಕೂಡ ಒಪ್ಪಿಗೆಯನ್ನ ನೀಡ್ತಾನೆ ಆಟ ಆಡೋದಕ್ಕೆ. ಸರಿ ಅಂತ ಹೇಳ್ಬಿಟ್ಟು ಈಗ ಆಟವನ್ನ ಶುರುವನ್ನ ಮಾಡ್ತಾನೆ. ನಾವು ಕೂಡ ಮೂವಿಯನ್ನ 1965ರಲ್ಲಿ ಒಂದು ಗೇಮಿಂಗ್ ಆಕ್ಟ್ ಅನ್ನೋದು ಬರುತ್ತೆ. ಅದಾದ್ಮೇಲೆ ಪುದುಚೇರಿಯಲ್ಲಿ ಇದ್ದಕ್ಕಿದ್ದಾಗೇನೆ ಕಂಪ್ಲೀಟ್ ಆಗಿ ಇಸ್ಪೀಟ್ ಆಡೋದನ್ನ ರದ್ದನ್ನ ಮಾಡ್ಬಿಡ್ತಾರೆ. ಆದ್ರೆ ಇಸ್ಪೀಟ್ ಆಡ್ತಾ ಇದ್ದಂತ ಕೆಲವಷ್ಟು ಜನ ಇದ್ದಕ್ಕಿದ್ದಾಗೆ ಕಣ್ಮರೆಯಾಗಿ ಹೊರಟೋಗ್ತಾರೆ. ಅಂಥದ್ದೇ ಸ್ವಲ್ಪ ಜನವನ್ನ ಹುಡ್ಕುವಂತಹ ಸಸ್ಪೆನ್ಸೇ ಇಲ್ಲಿರೋದು. ಅನ್ನಂಗೆ ನಮ್ಗೆ ಈಗ ಫರ್ನಾಂಡಿಸ್ ಫ್ಯಾಮಿಲಿಯನ್ನ ತೋರಿಸ್ತಾರೆ. ಅನ್ನಂಗೆ ಇವರೊಂದು ಗೇಮಿಂಗ್ ಸೆಂಟರ್ ಅನ್ನ ನಡೆಸ್ತಾ ಇರ್ತಾರೆ. ಆ ಗೇಮಿಂಗ್ ಸೆಂಟರ್ ಅಲ್ಲಿ ಕೆಲವೊಂದು ರೂಲ್ಸ್ ಬೋದಿಂದ ಫರ್ನಾಂಡಿಸ್ ತುಂಬಾನೇ ತಲೆಯನ್ನ ಕೆಡಿಸ್ಕೊಂಡು ಗನ್ನನ್ನ ಎತ್ಕೊಂತಾ ಇರ್ಬೇಕಾದ್ರೆ ಮನೆ ಒಳಗೆ ಯಾರೋ ಒಬ್ಬ ಒಂದು ಬೆಂಕಿಯ ಚೆಂಡನ್ನ ಎಸಿತಾನೆ ಕೂಡ. ಹಿಂಗೇನೆ ಎಸಿತಿದ್ದಂಗೆನೆ ಪೂರ್ತಿ ಮನೆ ಶಾರ್ಟ್ ಸರ್ಕ್ಯೂಟ್ ಆಗಿ ಅಲ್ಲೇನೆ ಸುಟ್ಟೋಗ್ಬಿಡುತ್ತೆ. ಹಿಂಗೇನೆ ಸುಟ್ಟು ಹೋಗಾದ್ಮೇಲೆ ನಮ್ಮ ಫರ್ನಾಂಡಿಸ್ ಒಂದು ಶಬ್ದವನ್ನ ಮಾಡಿರ್ತಾನೆ. ಅದೇನು ಅಂತ ನಿಮ್ಗೆ ಮುಂದೆ ಗೊತ್ತಾಗುತ್ತೆ, ನೋಡ್ಕೊಂಡು ಬರೋಣ. ನಂಗೆ ಈಗ ಪ್ರೆಸೆಂಟ್ಗೆ ಬರುತ್ತೆ 2023 ಪುದುಚೇರಿಯನ್ನ ತೋರಿಸ್ತಾರೆ. ಇಲ್ಲಿ ಬರೀ ಕಳ್ಳರು ಕಾಕರೇನೆ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಅದರಲ್ಲಿ ಮೇಜರ್ ಆಗಿ ಪ್ರೊಫೆಸರ್ ಅಂತ ಇವನು ಕದ್ದ ಮಾಲನ್ನ ಒಬ್ಬ ಭೀಮ್ ಅನ್ನೋ ಒಬ್ಬ ವ್ಯಕ್ತಿಗೆ ಮಾರೋದಕ್ಕೆ ಬರ್ತಾನೆ. ಹಿಂಗೇನೆ ಮಾರೋದಕ್ಕೆ ಬಂದ್ಮೇಲೆ ನಾವು ಹೋಗಿ ಒಂದು ಸತಿ ಕೈ ಹಾಕಿದ್ರೆ ಸಾಕು ಕೋಟಿ ಬರುತ್ತೆ ಅಂತ. ಹಿಂಗೇನೆ ಭೀಮ್ ಇದ್ದಂತವನು ಅವನ ಹೆಸರನ್ನ ಕೇಳ್ತಿದ್ದಂಗೆ ಅನ್ವರಸ್ ಅಂತ ಇದ್ದಕ್ಕಿದ್ದಾಗೆ ಭಯವನ್ನ ಪಟ್ಬಿಡ್ತಾನೆ. ಯಾಕಂತಂದ್ರೆ ಅವನು ಅಷ್ಟೊಂದು ಡೇಂಜರ್ ಆಗಿದ್ದಾನೆ. ಪಾಪು ಅವನು ತುಂಬಾನೇ ಡೇಂಜರು. ಯಾಕಂತಂದ್ರೆ ಅವನಿಗೆ ರಾಜಕೀಯ ವ್ಯಕ್ತಿಗಳಲ್ಲಿ ಒಬ್ಬ ಮಧು ಅಂತ ಇದ್ದಾನೆ, ಅವನಂತೂ ಇವನ್ಗಿಂತ ದೊಡ್ಡ ಡೇಂಜರು. ಹಂಗಾಗಿ ನಾವು ಅವ್ರ ಮನೆಗೆ ಹೋಗೋದು ಸಾವನ್ನ ನಾವೇನೆ ಹೋಗಿ ಕರ್ಕೊಂಡು ಬಂದಂಗೆ. ನಾವ್ ಯಾವ್ದಕ್ಕೂ ಅವ್ನ ಮನೆಗೆ ಹೋಗೋದ್ ಬೇಡ ಅಂತ ಹೇಳ್ಬಿಟ್ಟು ಪಪ್ಪುಗೆ ಕನ್ವಿನ್ಸ್ ಅನ್ನ ಮಾಡ್ತಾನೆ. ಪಪ್ಪು ಇದ್ದಂತವ್ನು ಕೇಳೋದೇ ಇಲ್ಲ, ಹೋಗ್ಲೇಬೇಕು ಅಂತ ಅನ್ಕೊಂತಾನೆ. ಅದಾದ್ಮೇಲೆ ನಮ್ಮ ಪ್ರೊಫೆಸರ್ ಇದ್ದಂತವನು ನಾಳೆ ನಿಮ್ ಮನೆಗೆ ಬರ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಇವನ ಮನೆನ ಕಳ್ತನ ಮಾಡೋಕೆ ರೆಡಿ ಆಗ್ಬಿಟ್ಟವನೇ. ಅನ್ನಂಗೆ ನಮ್ಮ ಅನ್ವರಸ್ಗೆ ಒಬ್ಬ ಮಗ ಇದ್ದಾನೆ, ಅವನೇ ಬೆನ್ನಿ ಅಂತ. ಅವನು ಸಿಕ್ಕಾಪಟ್ಟೆ ಲೂಸ್ ನನ್ ಮಗ. ಅವನ ಮದ್ವೆನೇ ಈಗ ಆಗ್ತಾ ಇರೋದು ಕೂಡ. ಹಿಂಗೇನೆ ನಮ್ಮ ಅನ್ವರಸ್ ಇದಾನಲ್ವಾ, ಅವ್ನು ಯಾವಾಗ್ಲೂ ಕೂಡ ಬೈತಾನೆ ಇರ್ತಾನೆ ಮಗಗೆ. ಹಂಗ್ ಮಾಡಿದ್ರೆ ಯಾರ್ ತಾನೇ ಬೈಯೋದಿಲ್ಲ. ಈಗ ನಮ್ಮ ಪಪ್ಪು ಇದ್ದಂತವನು ಆ ಅನ್ವರಸ್ ಮನೆಯಲ್ಲಿ, ನಮ್ಮ ಪ್ರೊಫೆಸರ್ ಇದ್ದಂತವನು ಪಪ್ಪು ಮನೆಯಲ್ಲಿ ದುಡ್ಡನ್ನ ಹೊಡೆಯೋದಿಕ್ಕೆ ಹೊರಡ್ತಾರೆ. ಈಗ ಬೆನ್ನಿಗೆ ಮದುವೆ ಆಗ್ತಾ ಇರ್ಬೇಕಾದ್ರೆ ಅಲ್ಲೊಬ್ಳಿದ್ದಂತವಳು ಕೈಯನ್ನ ಎತ್ತುತ್ತಾಳೆ. ಅಂದ್ರೆ ಇವಳು ಬೇರೆ ಯಾರೋ ಅಲ್ಲ, ಮದ್ವೆ ಆಗ್ತಾ ಇದ್ದಾಳಲ್ವಾ ಅವಳ ತಂಗಿನೇ ಇವಳು. ಹಂಗಾಗಿನೇ ಸ್ವಲ್ಪ ಪಾರ್ಟಿಯನ್ನ ಏರ್ಪಾಡನ್ನ ಮಾಡಿರ್ತಾಳೆ. ಆ ಪಾರ್ಟಿಲಿ ನಮ್ಮ ಕ್ವಾಟ್ಲೆ ಸತೀಶ ಕೂಡ ಮೀಟ್ ಅನ್ನ ಆಗ್ತಾನೆ. ಅನ್ನಂಗೆ ಇವಂದೇನೆ ಈ ಇವೆಂಟ್ ಕೂಡ. ಅನ್ನಂಗೆ ನಮ್ಗೆ ಪಾಂಡು ಮತ್ತೆ ರವಿ ಅವರಿಬ್ರು ಕೂಡ ನಮ್ಮ ಸತೀಶನ ಫ್ರೆಂಡು. ಹಿಂಗೆ ನೋಡ್ತಾ ಇರ್ಬೇಕಾದ್ರೆ ಅವಳು ಸೋಫಿಯಾ ಇದ್ಲಲ್ವಾ, ಅಂದ್ರೆ ಹೀರೋಯಿನ್, ಅವಳೇನೆ ಮದುವೆ ಆಗಕ್ಕೆ ರೆಡಿಯಾಗಿ ಬರ್ತಾ ಇದ್ದಾಳೆ. ಯಾಕಂತಂದ್ರೆ ಮದುವೆ ಹಣ್ಣು ಓಡೋಗ್ಬಿಟ್ಟಿದ್ದಾಳೆ. ಹಂಗಾಗಿ ಬೆನ್ನಿ ಇದ್ದಂತವನು ನನಗೆ ಇವಳೇನೆ ಓಕೆ, ನನಗೆ ಅವಳೇನ್ ಬೇಕಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಇವಳನ್ನೇ ಬುಕ್ ಅನ್ನ ಮಾಡ್ಕೊಂಡ್ಬಿಟ್ಟಿದ್ದಾನೆ. ನನ್ನ ಮಾಡ್ಬಿಟ್ಟು ಇದ್ದಕ್ಕಿದ್ದ ಹಾಗೇನೆ ಆ ಬೆನ್ನಿನೇ ಎತ್ತಾಕೊಂಡು ಬಂದ್ಬಿಟ್ಟಿರ್ತಾನೆ. ಹಿಂಗೆ ಎತ್ತಾಕೊಂಡು ಬಂದಂತವನು ಕಾರ್ ಡಿಕ್ಕಿಯಲ್ಲಿ ಹಾಕಿರ್ತಾನೆ. ಇದನ್ನ ಕೇಳಿದಂತ ಪಾಂಡು ಮತ್ತೆ ರವಿ ಇದ್ದಂತವ್ರು ಏನ್ ಮಾಡಿದ್ಯೋ ಗೊತ್ತೇನೋ, ಇದೇನಾದ್ರು ಅನ್ವರಸ್ ಗೊತ್ತಾರೆ ನಮ್ಗೆ ಕಾತ್ರ ಸಾಕ್ಬಿಡ್ತಾನೆ ಕಣೋ ಅದ್ ಕೇಳಿದ್ರು ಕೂಡ ಅವನು ಕೇಳೋದಿಲ್ಲ. ಇಲ್ಲಿ ನೋಡಿದ್ರೆ ನಮ್ಮ ಪಪ್ಪು ಇದ್ದಂತವನು ಅನ್ವರಸ್ ಮನೆಗೆ ನುಗ್ಬಿಟ್ಟಿರ್ತಾನೆ. ಅದಲ್ಲದೆ ನಮ್ಮ ಇವನಿದ್ದ ಅಲ್ವಾ ಮೊಟ್ಟೆ, ಅವನಿನ್ನೂ ಹೋಗಿರೋದಿಲ್ಲ. ಅಷ್ಟೊತ್ತಿಗೆ ನಮ್ಮ ಸತೀಶ ಇದ್ದಂತವನು ಬೆನ್ನಿಯ ಮದರಿಗೆ ಫೋನ್ ಮಾಡ್ಬಿಟ್ಟು ನಂಗೆ 50 ಲಕ್ಷ ಬೇಕು, ನಿನ್ನ ಮಗನನ್ನ ಕಿಡ್ನಾಪ್ ಮಾಡಿದೀನಿ ಅಂತ ಬ್ಲ್ಯಾಕ್ ಮೇಲ್ ಅನ್ನ ಮಾಡ್ತಾನೆ. ಅವ್ರ ಅಪ್ಪ ಇದ್ದಂತ ಇದಕ್ಕೆ ಒಪ್ಪೋದೇ ಇಲ್ಲ. ಆಮೇಲೆ ಹೆಂಗೋ ಮಾಡಿ ಒಪ್ಪಿಸ್ತಾ ಇರ್ಬೇಕಾದ್ರೆ ಇದಕ್ಕಿದ್ದಾಗೆ ಕಾರ್ನ ಪ್ರೊಫೈನಿಗೆ ಕನ್ನವನ್ನ ಹಾಕ್ಬಿಟ್ಟು ಓಡೋಗ್ತಾನೆ. ಅಷ್ಟೊತ್ತಿಗೆ ಅನ್ವರಸ್ ಬಂದು ನೋಡ್ತಾನೆ, ಬಟ್ ಅಲ್ಲಿ ಏನು ಕೂಡ ಇರೋದಿಲ್ಲ. ಇಲ್ಲಿ ನೋಡಿದ್ರೆ ಎಲ್ಲರೂ ಕೂಡ ಒಂದೊಂದು ದಿಕ್ಕಲ್ಲಿ ಓಡ್ತಾ ಇರ್ಬೇಕಾದ್ರೆ ನಮ್ಮ ಪ್ರೊಫೆಸರ್ ಇದ್ದಂತವನು ಬೆನ್ನಿಯನ್ನ ಮಿಸ್ ಆಗಿ ತೆಗೆದ್ಬಿಟ್ಬಿಟ್ಟು ಬೆನ್ನಿ ಕೈಯನ್ನ ಓಡಿಸ್ಕೊಂಡು ಬೆನ್ನಿ ಅಲ್ಲಿಂದ ಓಡೋಗ್ತಾನೆ. ಅದಾದ್ಮೇಲೆ ಎಲ್ಲರೂ ಕೂಡ ಓಡಾಡ್ತಾ ಇರ್ಬೇಕಾದ್ರೆ ನಮ್ಮ ಪ್ರೊಫೆಸರ್ ಇದ್ದಂತವನು ಪಪ್ಪು ಮನೆಗೆ ಬಂದ್ಬಿಟ್ಟು ಅಲ್ಲಿದ್ದಂತ ಬಾಕ್ಸ್ ಗಳನ್ನೆಲ್ಲ ಚೆಲ್ಲಾಡಿ ನೋಡಿದ್ರೆ ಅದ್ರೊಳಗೆ ದುಡ್ಡಿರೋದಿಲ್ಲ.
ಅಷ್ಟೊತ್ತಿಗೆ ಪಪ್ಪು ಬಂದ್ಬಿಡ್ತಾನೆ. ಪಪ್ಪು ಬಂದಂತವನು ಇವನ್ನ ಒಳಗೆ ಮುಚ್ಚಿಡ್ಕೊಳಕ್ಕೆ ಹೋದಾಗ ಎಲ್ಲರೂ ಕೂಡ ಮಾಸ್ಕ್ ಅನ್ನ ಹಾಕೊಂಡಿದ್ದಾಗ ಒಬ್ಬ ಮಾತ್ರ ಮಾಸ್ಕ್ ಅನ್ನ ಹಾಕೊಂಡಿರೋದಿಲ್ಲ. ಬಟ್ ನಮ್ಮ ಪಪ್ಪು ಗನ್ನನ್ನ ಏಮನ್ನ ಮಾಡ್ಬಿಟ್ಟು ಪ್ರೊಫೆಸರ್ ಅಲ್ಲಿಂದ ತಪ್ಪಿಸ್ಕೊಳಕ್ಕೆ ನೋಡ್ತಾನೆ. ಅಷ್ಟೊತ್ತಿಗೆ ರವಿ ಕೈಗೆ ಇದಕ್ಕಿದ್ದಾಗಿ ಕಾರ್ ಸಿಕ್ಬಿಡುತ್ತೆ. ನಮ್ಮ ಪಪ್ಪುನ ಇವ್ರು ಎಲ್ಲರೂ ಕೂಡ ಕಟ್ಟ ಹಾಕ್ಬಿಟ್ಟು ಇದಕ್ಕಿದ್ದು ತಗೊಳ ನಿನಗೆ ಇಷ್ಟು ಕೊಡ್ತೀನಿ ರೈಟ್ ಹೇಳು ಅಂತ ಹೇಳ್ತಾ ಇರ್ಬೇಕಾದ್ರೆ ಈ ಕಟ್ಟ ಹಾಕ್ಬಿಟ್ಟು ಅವನನ್ನು ಕೂಡ ಪ್ರೊಫೆಸರ್ ಇದ್ದಂತವನು ತಗೊಂಡು ಬಂದು ಗಾಡಿಗೆ ದುಡ್ಡನ್ನು ಹಾಕ್ತಿದ್ದಂಗೆನೆ ನಮ್ಮ ಸತೀಶ ಇದ್ದಂತವನು ಗಾಡಿಯನ್ನು ತಗೊಂಡು ಬಂದ್ಬಿಡ್ತಾನೆ. ಅದಾದ್ಮೇಲೆ ರವಿ ಇದ್ದಂತವನು ದುಡ್ಡನ್ನ ನೋಡ್ಬಿಟ್ಟು ಒಂದು ಬ್ಯಾಗಿಗೆ ಹಾಕಿ 25 ಲಕ್ಷ ತಗೊಂಡೋಗಿ ನೀನು ಹುಡುಗಿ ಕೈ ಕೊಡು, ಮೊದಲು ನೀನೋಗಿ ಸೆಟ್ ಆಗ್ಬಿಡು, ನಾವೇನೋ ಒಂದು ಮಾಡಿ ಈ ದುಡ್ಡನ್ನ ಸೇಫ್ಟಿಯನ್ನ ಮಾಡ್ತೀವಿ ಅಂತ ನೀನು ನನ್ನ ಮದುವೆ ಆಗು ಅಂತ ಹೇಳ್ತಾನೆ. ಅನ್ನಂಗೆ ಇವನು ತಂದಿದ್ದ ಬ್ಯಾಗಿಂದಾನೆ ಇವನು ತೆಗ್ದಾಕೊಂತಾನೆ. ಮುಂದೆ ನೋಡ್ತೀರಿ ಪಾಂಡು ಮತ್ತೆ ರವಿ ಇದ್ರು ಅಲ್ವಾ, ಅವರಿಬ್ರು ಫುಲ್ಲು ಗಾಡಿಲಿ ಪಾರ್ಟಿಯನ್ನ ಮಾಡ್ಕೊಂಡು ಹೋಗ್ತಾ ಇದಾರೆ. ಹಿಂಗೇನೆ ಫೋನ್ ಅನ್ನ ಮಾಡ್ಬಿಟ್ಟು ದುಡ್ಡು ಕೊಡ್ತೀನಿ ತಗೊಂಡೋಗ್ಬಿಡ್ತಾನೆ. ಪೊಲೀಸ್ನವ್ರು ಕೈ ಕೂಡ ಬಿಡೋದಿಲ್ಲ, ಇವರಿಂದನೇ ಚೇಸಿಂಗ್ ಅನ್ನ ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ನಮ್ಮ ರವಿ ಮತ್ತೆ ಪಾಂಡು ಇದ್ದಂಥವ್ರು ಯಾವುದೋ ಒಂದು ಬೂತ್ ಬಂಗ್ಲೆ ಎದುರಿಗೆ ಬಂದು ನಿಂತ್ಕೊಂತಾರೆ. ಅದ್ ಬೇರೆ ಯಾವುದಲ್ಲ ಫರ್ನಾಂಡಿಸ್ ಫ್ಯಾಮಿಲಿ ಇದ್ದಂತ ಮನೆ. ಹಿಂಗೇನೆ ಬಂದು ನಿಂತ್ಕೊಂಡವ್ರು ಅಲ್ಲಿ ತುಂಬಾನೇ ಅರ್ಜೆಂಟಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದಲೆ ಗಾಡಿಯನ್ನ ಹಿಂದಕ್ಕೆ ತೆಗೆಯೋಗಿ ಹೋದಾಗ ಪೊಲೀಸ್ ಅವ್ರ ಕೈಗೆ ಸಿಕ್ಕಾಕೊಂಡು ಕೋಳವನ್ನ ತೊಡಸ್ಕೊಂಡು ಅಲ್ಲಿಂದ ಪೊಲೀಸ್ ಅವ್ರ ಕೈಗೆ ಹ್ಯಾಂಡ್ ಓವರ್ ಹಾಕ್ಬಿಡ್ತಾರೆ. ಇಲ್ಲಿ ನೋಡಿದ್ರೆ ನಮ್ಮ ಸತೀಶ ಇದ್ದಂಥವನು ಸೋಫಿಯಾ ಜೊತೆ ಇರೋದನ್ನ ಮೊಟ್ಟೆ ಪ್ರೊಫೆಸರ್ ನೋಡ್ಬಿಡ್ತಾನೆ. ನಾವು ಹೋಗ್ಬಿಟ್ಟು ಅವನ್ನ ಹಿಡಿಬೇಕು ಅನ್ನೋ ಅಷ್ಟರಲ್ಲಿ ಅವರಿಬ್ರು ಕೂಡ ಮಿಸ್ ಆಗಿ ಹೊರಟೋಗ್ತಾರೆ. ಆದ್ರೆ ಇಲ್ಲಿ ನಮ್ಮ ಅನ್ವರಸ್ ಇದ್ದಂಥವನು ಮನೇಲಿ ತಾನೆ ಕೂಡ ಅನ್ನಂಗೆ ದುಡ್ಡು ಮನೆಯಲ್ಲಿ ಇಲ್ಲ ಅಂದಾಗ ಆ ಹುಡುಗಿ ತಂದ್ಕೊಟ್ರು ಅಲ್ವಾ 25 ಲಕ್ಷ, ಬ್ಯಾಗನ್ನ ತಗೊಂಡು ಬಾ ಅಂತ ಹೇಳ್ಬಿಟ್ಟು ಒಂದು ಬ್ಯಾಗನ್ನ ತಗೊಂಡು ಬಂದು ಅದರಲ್ಲಿ ಸ್ವಲ್ಪ ದುಡ್ಡನ್ನ ರಾಜಕೀಯ ವ್ಯಕ್ತಿಗಳಿಗೆ ಕೊಟ್ಟಾಗ ಆ ಬ್ಯಾಗ್ ಮೇಲೆ ಅನ್ವರಸ್ ಬಾರ್ ನಂಬರ್ ಇರುತ್ತೆ. ಅವಾಗ ಗೊತ್ತಾಗುತ್ತೆ ಇವಳ ಮನೆಯಿಂದನೇ ಇವನು ಕದ್ದು. ಈಗ ಅವಾಗ್ಲೇನೆ ಅನ್ವರಸ್ಗೆ ಗೊತ್ತಾಗೋದು ಇವರು ದುಡ್ಡನ್ನ ಕದ್ಬಿಟ್ಟು ಇವನ್ಗೇನೆ ತಗೊಂಡು ಬಂದು ಕೊಟ್ಟಿದ್ದಾರೆ ಅಂತ. ಅದ್ ಗೊತ್ತಾಗ್ತಿದ್ದಂಗೆನೆ ಅನ್ವರಸ್ ಇದ್ದಂತವನು ಆ ಪೂರ್ತಿ ಫ್ಯಾಮಿಲಿಯನ್ನ ಕಂಟ್ರೋಲ್ಗೆ ತಗೊಂಡು ಬ್ಲ್ಯಾಕ್ ಮೇಲ್ ಅನ್ನ ಮಾಡೋಕೆ ಶುರುವನ್ನ ಮಾಡ್ಕೊಂತಾನೆ. ನೀನೇನಾದ್ರು ತಗೊಂಡು ಬಂದು ಅವನು ಎಲ್ಲಿದ್ದಾನೆ ಅಥವಾ ದುಡ್ಡು ಕೊಟ್ಟಿದೀವಿ ಬೇಗ ಬರ್ರಿ ಅಂತ ಹೇಳ್ಬಿಟ್ಟು ಕರೀತಾರೆ ಕೂಡ. ಹಿಂಗಿನ ಕರೆದಾದ್ಮೇಲೆ ಸ್ವಲ್ಪ ಫೈನ್ ಅಮೌಂಟ್ ಅನ್ನ ಕಟ್ಬಿಟ್ಟು ನಮ್ಮ ಪಾಂಡು ಮತ್ತೆ ರವಿಯನ್ನ ಇಬ್ರನ್ನು ಕೂಡ ಆಚೆಗೆ ಬಿಡಿಸ್ಕೊಂಡು ಬರ್ತಾನೆ. ಇವ್ರು ದುಡ್ಡನ್ನ ಎಲ್ಲಿಟ್ರು ಅಂತ ನಮ್ಮ ಸತೀಶ ಕೇಳ್ತಾನೆ. ಆ ಬೂತ್ ಬಂಗ್ಲೆ ಒಳಗೆ ಇವರು ಒಳಕ್ಕೆ ಹೋಗಿ ಅಲ್ಲಿ ಇದ್ದಂತ ಸ್ವಲ್ಪ ಹುಲ್ಲು ಎಲ್ಲ ಇದ್ದಂತ ಜಾಗದಲ್ಲಿ ನೀಟಾಗಿ ಮುಚ್ಚಿಬಿಟ್ಟು ವಾಪಸ್ ಬಂದು ಗಾಡಿ ಒಳಗೆ ಕುತ್ಕೊಂಡ್ಬಿಟ್ಟಿರ್ತಾರೆ. ಯಾಕಂತಂದ್ರೆ ಪೊಲೀಸರ ಕೈಯ ದುಡ್ಡು ಸಿಗಬಾರ್ದು ಅಂತ. ಹಿಂಗೇನೆ 3 ಜನ ಅದೇ ಇದ್ದಂತ ಜಾಗಕ್ಕೆ ಬರ್ತಾರೆ. ಜಾಗಕ್ಕೆ ಬಂದು ಪಾಂಡು ಮತ್ತೆ ರವಿ ದುಡ್ಡನ್ನ ಇಟ್ಟಿದ್ದಂತ ಜಾಗದಲ್ಲಿ ಹುಡ್ಕೋಕೆ ಹೋದಾಗ ಅಲ್ಲಿ ದುಡ್ಡು ಇರೋದಿಲ್ಲ, ಬದಲಿಗೆ ಹುಲ್ಲು ಇರುತ್ತದೆ. ಹಿಂಗೇನೆ ನೋಡ್ತಾ ಇರ್ಬೇಕಾದ್ರೆ ದುಡ್ಡಿನ ಬ್ಯಾಗನ್ನ ಯಾರೋ ಎಳ್ಕೊಂಡು ಬರೋದು ಕಾಣಿಸುತ್ತೆ. ನನ್ನ ಮಕ್ಳ ನಿಜ ಹೇಳಿಲ್ಲ ಅಂದ್ರೆ ಹಾಕೊಂಡು ತೊಳ್ದಾಕ್ಬಿಡ್ತೀನಿ ಅಂತ ಸತೀಶ್ ಕೂಡ ಬೈತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಾಗೇನೆ ಬಂಗ್ಲೆ ಒಳಗೆ ಯಾರೋ ಪಾಸ್ ಆಗೋ ರೀತಿ ಕಾಣಿಸುತ್ತೆ. ನೋಡ್ದಾಗ ಯಾರೋ ಇದಾರೆ ಒಳಗೆ ಅಂತ. ನಮ್ಮ ಸತೀಶ್ ಹಂಗೆ ಎಲ್ಲರೂ ಕೂಡ ಬೇಡ ಅಂತಂದ್ರು ಕೂಡ ಅವನು ಕೂಡ ಡೋರ್ ಅನ್ನ ತಕೊಂಡು ಒಳಗೆ ಬರ್ತಾನೆ. ಹಿಂಗೇನೆ ಒಳಗೆ ಬಂದ್ರೆ ಸಿಕ್ಕಾಪಟ್ಟೆ ಬೂತ್ ಬಂಗ್ಲೆ, ಯಾರು ಕೂಡ ಇಲ್ಲ, ತುಂಬಾ ಅಂದ್ರೆ ತುಂಬಾನೇ ಕತ್ಲಾಗಿದೆ. ಹಿಂಗೇನೆ 3 ಜನ ಕೂಡ ಹುಡ್ಕೋಕೆ ಶುರುವನ್ನ ಮಾಡ್ತಾರೆ. ಬಟ್ ಅಲ್ಲಿ ಇದ್ದಂತ ಪ್ಲೇವಿನ್ ಹಿಂಗೇನೆ ಏನೇನೋ ನೋಡ್ತಾ ಇರ್ತಾರೆ. ಹಂಗೇನೆ ನೋಡ್ತಾ ಇರ್ಬೇಕಾದ್ರೆ ಯಾವ್ದೋ ಒಬ್ಬ ವ್ಯಕ್ತಿ ಕರ್ಟನ್ ಹಿಂದೆ ನಿಂತಿರೋದು ಕಾಣಿಸುತ್ತೆ. ಹಿಂಗೇನೆ ಎತ್ತಿ ನೋಡ್ತಾ ಇರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಆಚೆಗೆ ಬಂದ್ಬಿಡ್ತಾನೆ. ಏನಣ್ಣ ನೀನಿಲ್ಲಿ ಅಂತ ಕೇಳಿದಾಗ ನೀವೆಲ್ಲ ಇರ್ಬಾರ್ದು ಕಣ್ರಪ್ಪ ಹೋಗ್ರಿ ಅಂತ ಹೇಳ್ಬಿಟ್ಟು ಅವನು ಕೂಡ ಓದೋಕೆ ಹೋದಾಗ ಸತೀಶ ಇದ್ದಂತವನು ಅವನ್ನ ತಳ್ಳಿ ಬ್ಯಾಗ್ ಎಲ್ಲಿತ್ತು ಅಂತ ಕೇಳಿದಾಗ ಅಲ್ಲೇನೆ ಇರುತ್ತೆ ಅಂದಂಗೆ ಅವನು ಬಾಯ್ಸ್ ಜೊತೆ ಹಾಕೊಂಡು ಬಂದಿದ್ದಾನೆ. ಹೂವೇ ನನ್ನ ಮಕ್ಳು ಇದ್ದಂತವ್ರು ಆ ರೋಡಲ್ಲಿ ನಿಂತ್ಕೊಂಡು ಕಥೆಯನ್ನ ಕೇಳಿದ್ರು ಅಲ್ವಾ, ಅವಾಗ್ಲೇನೆ ಸಿಗಾಕೊಂಡಿರೋದು. ಯಾಕಂತಂದ್ರೆ ಇವನು ಗಾಡಿಯಲ್ಲೇ ಕುತ್ಕೊಂಡು ಎಲ್ಲ ಪ್ಲಾನ್ ಅನ್ನ ಕೇಳಿಸ್ಕೊಂಡ್ಬಿಟ್ಟಿದ್ದಾನೆ. ಹಂಗಾಗಿನೇ ಈಗ ಇವನು ದುಡ್ಡಿದ್ದಂತ ಬ್ಯಾಗ್ ಅನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಅನ್ನ ಮಾಡೋಕೆ ಶುರುವನ್ನ ಮಾಡ್ಕೊಂಡಿರೋದು. ಸರಿ ಇನ್ನೇನ್ ಮಾಡೋದು, ಫೈಟ್ ಅನ್ನ ಮಾಡ್ಬೇಕು, ಈಗ ಬ್ಯಾಗ್ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸತೀಶ ಇದ್ದಂತವನು ಎಲ್ಲರಿಗೂ ಕೂಡ ಹೊಡೆಯೋಕೆ ಶುರುವನ್ನ ಮಾಡ್ಕೊಂತಾನೆ. ಹಿಂಗೇನೆ ಎಲ್ಲರೂ ಹೊಡಿತಾ ಇರ್ಬೇಕಾದ್ರೆ ಬ್ಯಾಗ್ ನನಗ್ ಬೇಕು ಅಂತ ನೋಡ್ತಾ ಇರ್ಬೇಕಾದ್ರೆ ಅದೇ ಒಬ್ಬ ಬಂದಿದ್ದ ಅಲ್ವಾ, ಅವನಿಂದ ಈ ಒಂದು ಟ್ರ್ಯಾಪ್ ಇದ್ದಕ್ಕಿದ್ದಾಗಿನ ಓಪನ್ ಆಗ್ಬಿಡುತ್ತೆ. ಹಿಂಗೇನು ಓಪನ್ ಆದ್ಮೇಲೆ ಇದ್ದಕ್ಕಿದ್ದಂಗೆ ಎಂಥದ್ದು ಒಂದು ಮಿಷಿನ್ ಆನ್ ಆಗಿ ಪೂರ್ತಿ ಕತ್ತಲೆ ಆಗಿದ್ದಂತ ಬಂಗ್ಲೋ ಇದ್ದಕ್ಕಿದ್ದಾಗಿ ಬೆಳಕಾಗ್ಬಿಡುತ್ತೆ. ಆ ಬ್ಯಾಗು ಕೂಡ ಅಲ್ಲಿ ಹೋಗಿ ಬೆಟ್ಟಿಂಗಿಗೆ ಹೋಗಿ ತಗಲಾಕೊಳ್ಳುತ್ತೆ ಕೂಡ. ಹಿಂಗೇನೆ ತೆಗೆದುಕೊಂಡಾದ್ಮೇಲೆ ಫರ್ನಾಂಡಿಸ್ ಬರ್ತಾನೆ. ಹಲೋ, ವೆಲ್ಕಮ್ ಟು ಫರ್ನಾಂಡಿಸ್ ಫ್ಯಾಮಿಲಿ. ನೀವು ಈಗ ನಮ್ಮ ಫ್ಯಾಮಿಲಿ ಜೊತೆ ಆಟವನ್ನ ಆಡೋದಕ್ಕೆ ಹೊರಟಿದ್ದೀರಾ ಅನ್ನಂಗೆ ಆಟವನ್ನ ಆಡ್ದಲೆ ನೀವು ದುಡ್ಡನ್ನ ತಗೊಂಡ್ರೆ ನೀವು ಎಲಿಮಿನೇಟ್ ಆಗ್ಬಿಡ್ತೀರಾ. ಅದಲ್ದಲೆ ನೀವು ಆಟವನ್ನ ಆಡ್ದಲೆ ಇಲ್ಲಿಂದ ಹೊರಗಡೆಗೆ ಹೋದ್ರೆ ಅವಾಗ್ಲೂ ಕೂಡ ಎಲಿಮಿನೇಟೆಡ್ ಆಗ್ಬಿಡ್ತೀರಾ. ಈಗ ಹೇಳಿ ನೀವು ಆಟ ಆಡ್ತೀರಾ ಅಂತ ಕೇಳ್ತಾನೆ. ಸರಿ ಅಂತ ಹೇಳ್ಬಿಟ್ಟು ವೆಲ್ಕಮ್ ಟು ವೆನ್ ಆ್ಯಂಡ್ ರನ್.
ಓಕೆ ಇನ್ನೇನಿದೆ ಅಂತ ಹೇಳ್ಬಿಟ್ಟು ನಮ್ಮ ಸತೀಶ ಕೂಡ ಆಟ ಆಡೋದಕ್ಕೆ ಶುರುವನ್ನ ಮಾಡ್ಕೊಂತಾನೆ. ಈ ಗೇಮಿನ ರೂಲ್ಸ್ ಇಷ್ಟೇನೆ, ಇಂಟರ್ವ್ಯೂ ಇಂದ ಒಳಗೆ ಹೋಗಿ ಎಕ್ಸಿಟ್ ಇಂದ ಹೊರಗೆ ಬರಬೇಕು. ಆದ್ರೆ ಕೀ ಎಲ್ಲಿದೆ ಅನ್ನೋದೇ ದೊಡ್ಡ ಪ್ರಶ್ನೆ. ನಿಮ್ಗೆ ಒಂದು ಕ್ಲೂ ಅನ್ನ ಕೊಡ್ತೀನಿ. ಮೂಗಿದೆ, ತಲೆ ಇದೆ, ಕಾಲಿದೆ, ಬಾಯಿದೆ, ಎಲ್ಲ ಇದೆ, ಆದ್ರೆ ಪ್ರಾಣ ಮಾತ್ರ ಇಲ್ಲ. ಏನದು ಅಂತ ಕೇಳಿದಾಗ ನಮ್ಮ ಸತೀಶ ಇದಂತೂ ತುಂಬಾನೇ ಹುಡ್ಕಡಿ ತಡ್ಕಡಿ ಪಡ್ಕಡಿ ಏನೋ ಒಂದು ಮಾಡಿ ಗೊಂಬೆ ಅಂತ ಉತ್ತರ ಕೊಡ್ತಾನೆ. ಉತ್ತರ ಕೊಟ್ಟಾದ್ಮೇಲೆ ಗುಡ್ ಆನ್ಸರ್. ನೀವು ಅವಳನ್ನ ಇಲ್ಲೇ ಕೂರ್ಸಿದ್ರೆ ಅವನು ಬರೋದಿಲ್ಲ. ಈಗ ನೋಡು ಅವನನ್ನ ಹುಡ್ಕೊಂಡು ಹೋಗ್ತಾಳೆ, ನಾವು ಅವಳನ್ನ ಹುಡ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ಅವನು ಕೂಡ ಸಿಗ್ತಾನೆ, ಅವನು ಕೂಡ ಸಿಗ್ತಾಳೆ ಅಂತ. ಸರಿ ಅಂತ ಹೇಳಿ ಹೋಗೋ ಕೈಲಿ ಬಾಣವನ್ನ ಕುಂಡಿಗೆ ಚುಚ್ಚಿಸ್ಕೊಂಡ್ಬಿಡ್ತಾನೆ. ಯಾಕಂತಂದ್ರೆ ಹುಡುಗಿ ಕೈ ಸಿಗಾಕೊಂಡ್ಬಿಡ್ತಾನೆ. ಸೋಫಿಯಾನ ನಮ್ಮ ಪ್ರೊಫೆಸರ್ ಇದ್ದಂತವನು ಎತ್ತಾಕೊಂತಾನೆ. ಯಾಕಂತಂದ್ರೆ ಅವತ್ತು ಅವಳೇ ಅಲ್ವಾ ಸತೀಶನ್ ಜೊತೆ ಇದ್ದಂತವಳು ಅಂತ. ಇವರಿಬ್ರು ಕೂಡ ಇವರು ಎಲ್ಲಿಗೆ ಹೋಗ್ತಾ ಇದಾರೆ ಅಂತ ನಮ್ಗೆ ಗೊತ್ತಾಗ್ಬೇಕು ಅಂತಂದ್ರೆ ಅವನ್ ಕಡೆನೊಬ್ಬ ಸಿಗ್ಬೇಕು ಅಂತ. ಸರಿ ಅಂತ ಹೇಳ್ಬಿಟ್ಟು ಇದಕ್ಕಿದ್ದಂಗೆನೆ ನಮ್ಮ ಬೆನ್ನಿ ಇದ್ದಂತ ಒಂದು ಡಬ್ಬ ಐಡಿಯಾವನ್ನ ಕೊಡ್ತಾನೆ. ಅದನ್ನ ಮಧು ಫಾಲೋ ಮಿಸ್ ಆಗ್ಬಿಡುತ್ತೆ, ಇವನು ಮಿಸ್ ಆಗ್ಬಿಡ್ತಾನೆ. ಹಿಂಗೇನೆ ಪುರ್ದೇವ ಇದ್ದಂತದ್ದು ಹೊಡೆಯೋಕೆ ಶುರುವನ್ನ ಮಾಡುತ್ತೆ ಬಾಣ. ಇವನು ಕೂಡ ಹಂಗೋ ಹಿಂಗೋ ಹೇಗೋ ಮಾಡಿ ತಪ್ಪಿಸ್ಕೊಂತಾನೆ. ಅದೇ ಟೈಮ್ಗೆ ಫರ್ನಾಂಡಿಸ್ ಹೇಳೆ ನಿನ್ಗೆ ಏನಾದ್ರು ಬೇಕು ಅಂತಂದ್ರೆ ಬಾ ಅಂತ ಹೇಳ್ತಾ ಇರ್ಬೇಕಾದ್ರೆ ಫರ್ನಾಂಡಿಸ್ ಇದ್ದಂತವನು ಫ್ರೆಂಚ್ ಕೇಸಲ್ ಹತ್ರಕ್ಕೆ ನೀನೇ ಬಾ, ಆದಷ್ಟು ಬೇಗ ಬಾ, ಯಾಕಂತಂದ್ರೆ ನಂಗೆ ಪಾರ್ಟಿಸಿಪೆಂಟ್ಗಳು ತುಂಬಾನೇ ಜಾಸ್ತಿ ಬೇಕು, ನೀನು ಜಲ್ದಿ ಬಾ, ಯಾರು ಇಲ್ದಿರ ರೋಡು ಅಂತ ಹೇಳ್ಬಿಟ್ಟು ಒಂದು ರೀತಿಯ ದೆವ್ವದ ಹಾಗೆ ಹೇಳಕ್ಕೆ ಶುರುವನ್ನ ಮಾಡ್ತಾನೆ. ಅದಲ್ಲದೆ ಇವ್ರು 3 ಜನ ಕೂಡ ಇಲ್ಲಿ ಹೆಂಗೆ ಬರ್ಬೋದು ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ಬೇಕಾದ್ರೆ ಪಾಂಡು ಇದ್ದಂತವನು ಒಂದು ಏರ್ ಕಂಪೋಸರ್, ತುಂಬಾ ಅಂದ್ರೆ ತುಂಬಾನೇ ಏರ್ ಅಂತ ಬರೋ ಅಂತ ಒಂದು ಕಂಪೋಸರ್ ನ ಬಾಣದಿಂದ ಟಚ್ ಮಾಡಿದ ಕಾರಣ ಅದು ಆನ್ ಆಗ್ಬಿಡುತ್ತೆ. ಸತೀಶನ್ನು ಕೂಡ ಅದನ್ನ ಹೆಂಗೋ ಮಾಡಿ ಏನೇನೋ ಮಾಡಿ ನಿಲ್ಲಿಸ್ತಾನೆ. ಅದೇ ಟೈಮ್ಗೆ ಇವನ ಮಾಡ್ಕೊಂತಾನೆ. ಹಿಂಗೇನೆ ಬೈತಾ ಇರ್ಬೇಕಾದ್ರೆ ಆ ಪುಡ್ದೆವ್ವ ಇವಳನ್ನ ನೋಡ್ಕೊಂಡು ಅಟ್ಟಾಡ್ಸ್ಕೊಂಡು ಬಂದ್ಬಿಡುತ್ತೆ. ಇವನು ಕೂಡ ಹೆಂಗೋ ಮಾಡಿ ತಪ್ಪಿಸ್ಕೊಂತಾನೆ. ಆದ್ರೆ ನಮ್ಮ ಮೊಟ್ಟೆ ಪ್ರೊಫೆಸರ್ ಬಕೆಟ್ ಅನ್ನ ಹಾಕ್ಬಿಟ್ಟು ಇವಳು ಎಂಟ್ರಿ ಬೋರ್ಡ್ ಅನ್ನ ತಗೊಂಡು ಒಳಗೆ ಹೊರಟೋಗ್ತಾಳೆ. ಇಲ್ಲಿ ಇವರೆಲ್ಲರೂ ಕೂಡ ಕಿತ್ತಾಡ್ಕೊಂಡು ಅವಳ ಮೇಕ್ ಹೋದ್ಲಂತೆ. ನೋಡ್ತಾ ಇರ್ಬೇಕಾದ್ರೆ ದುಡ್ಡನ್ನ ನೋಡ್ಬಿಡ್ತಾನೆ ಪ್ರೊಫೆಸರ್. ದುಡ್ಡು ಸಿಕ್ಬಿಡ್ತು, ನಾವು ಎಲ್ಲವನ್ನು ತಗೊಂಡು ಇಲ್ಲಿಂದ ಹೊರಟೋಗೋಣ ಅಂತ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿ ಇವ್ರ 3 ಜನಕ್ಕೆ ದೆವ್ವ ಕಾಣಿಸ್ಬಿಡುತ್ತೆ. ಅದನ್ನ ನೋಡ್ತಿದ್ದಂಗೆ ಬಾಸ್ ಬಿಟ್ ಬಂದ್ಬಿಡಿ ಅಂತ ನೋಡ್ತಾ ಇರ್ಬೇಕಾದ್ರೆ ಇವನು ಕೂಡ ಬ್ಯಾಗನ್ನ ತಗೊಂಡು ಬರ್ತಾ ಇರ್ಬೇಕಾದ್ರೆ ಕನ್ನಡಿ ಒಳಗೆ ದೆವ್ವ ಕಾಣಿಸುತ್ತೆ. ಅಷ್ಟೇನೆ ಇವನು ಅಲ್ಲೇನೆ ಬಿದ್ದು ಒದ್ದಾಡ್ಬಿಡ್ತಾನೆ. ಒದ್ದಾಡ್ದಂತವನು ಇದ್ದಕ್ಕಿದ್ದಂಗೆ ಎಂಟ್ರಿ ಏನೋ ತಗ್ದಲೆ ನಮ್ಮ ಪ್ರೊಫೆಸರ್ ಇದ್ದಂತಹ ಒಂದು ತಲೆಗೆ ಆ ಏರನ್ನ ಹಾಕ್ಬಿಡ್ತಾನೆ. ಅದು ಕೂಡ ಜೋರಾಗಿ ಕಚ್ಕೊಂಡ್ಬಿಡುತ್ತೆ, ಬಿಡೋದೇ ಇಲ್ಲ. ಸರಿ ಅಂತ ಹೇಳ್ಬಿಟ್ಟು ಹೆಂಗೋ ಮಾಡಿ ಮತ್ತೆ ಹಳೆ ಪ್ಲಾನ್ ಅನ್ನ ಇವರು ವರ್ಕೌಟ್ ಅನ್ನ ಮಾಡ್ಕೊಳಕ್ಕೆ ಶುರುವನ್ನ ಮಾಡ್ಕೊಂತಾರೆ. ನಮ್ಮ ಸತೀಶ ಕೂಡ ಆ ಪ್ಲಾನ್ ಅನ್ನ ಸಕ್ಸಸ್ ಅನ್ನ ಮಾಡ್ಕೊಂಡು ಗೊಂಬೆಯನ್ನ ಕಿತ್ಕೊಂತಾನೆ. ಬಟ್ ಅಷ್ಟೊತ್ತಿಗೆ ಕಂಪೋಸರ್ ಸುಟ್ಟೋಗುತ್ತೆ. ಆ ಗೊಂಬೆ ಇಲ್ಲದ ಕಾರಣ ಪುಟ್ಟಿ ಜೋರಾಗಿ ಕುಗ್ಬಿಡುತ್ತೆ. ಅದಲ್ಲದೆ ಸೋಫಿಯಾ ಕೂಡ ಅಲ್ಲಿಗೆ ಬರ್ತಾಳೆ. ಅದನ್ನ ನೋಡ್ದಂತ ನಮ್ಮ ಸತೀಶ ಇದ್ದಂತವನು ಗೊಂಬೆನ ನನ್ಗೆ ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಗೊಂಬೆನ ಮೊಟ್ಟೆ ಪ್ರೊಫೆಸರ್ ಇದ್ದಂತ ಜಾಗಕ್ಕೆ ಎಸ್ದು ಹೊರಟೋಗ್ತಾನೆ. ಆ ಗೊಂಬೆ ತಲೆ ಕಟ್ಟಾಗಿ ಹೋಗ್ಬಿಟ್ಟಿರುತ್ತೆ ಅಷ್ಟೇನೆ. ಅದಾದ್ಮೇಲೆ ಇಲ್ಲಿ ನಮ್ಮ ಸತೀಶ ಇದ್ದಂತವನು ಸೋಫಿಯಾನ ನೀಟನ್ನ ಮಾಡ್ಕೊಂಡು ಹೇಳ್ತಾ ಇದ್ದಾನೆ ಹಿಂಗಿಂಗೆ ನಡೀತು ಅಂತ. ಅಷ್ಟೊತ್ತಿಗೆ ಆ ಗೊಂಬೆನ ತಗೊಂಡಿದ್ದಂತ ಕೀ ಏನಿತ್ತು ಅದನ್ನ ಓಪನ್ ಮಾಡಿ ನೋಡಿದ್ರೆ ಪೇಪರ್ ಕೀ ಇರುತ್ತೆ. ಮೊದ್ಲಿಗೆ ಕೀ ಇರೋದಿಲ್ಲ. ಈಗ ಸೈಲೆನ್ಸ್ ಲೆವೆಲ್ 2 ಅನ್ನಂಗೆ ನಿಜವಾದ ಕೀ ಎಲ್ಲಿದೆ ಅಂದ್ರೆ ಲೈಬ್ರರಿಯಲ್ಲಿ ಇದೆ. ಆ ಲೈಬ್ರರಿಗೆ ಹೋದ್ರೆ ನೀವು ಸೌಂಡ್ ಅನ್ನ ಮಾಡಂಗಿಲ್ಲ, ಸೈಲೆಂಟ್ ಆಗಿರ್ಬೇಕು, ಎಲ್ಲೋ ಒಂದ್ ಕಡೆ ಇದೆ, ಹೋಗಿ ಹುಡುಕಿ ಅಂತ ಅಂತಾನೆ. ಅದಾದ್ಮೇಲೆ ಎಲ್ಲರೂ ಕೂಡ ಬುಕ್ ಅನ್ನ ಓಪನ್ ಮಾಡಿದ್ರೆ ಒಂಥರ ಅನ್ನೋ ರೀತಿ ಶಬ್ದ ನನಗೆ ಸೌಂಡ್ ಕೇಳಿಸುತ್ತಿದ್ದಂಗೆನೆ ಇವರಿಬ್ರು ಬಂದ ಜಾಗಕ್ಕೇನೆ ಬಂದು ಪೂರ್ತಿಯಾಗಿ ಕತ್ತರಿಸಾಕ್ಬೇಕು. ಆ ಕೊಡ್ಲಿಯನ್ನು ಕೂಡ ಎದುತ್ತಾಳೆ. ಇನ್ನೇನು ಪೂರ್ತಿಯಾಗಿ ಕತ್ತರಿಸಾಕ್ಬೇಕು ಅನ್ನೋಷ್ಟ್ರಲ್ಲಿ ಭೀಮ್ ಇದ್ದಂತ ಒಂದು ಬುಕ್ ಅನ್ನು ಓಪನ್ ಅನ್ನ ಮಾಡ್ಬಿಟ್ಟು ಅಂತ ಅನ್ನೋಕೆ ಶುರುವನ್ನ ಮಾಡ್ಕೊಂತಾನೆ. ಅಷ್ಟೇನೆ. ಅದಾದ್ಮೇಲೆ ಬುಕ್ ಅನ್ನ ತಗೊಂಡ್ ಹೋಗ್ಬೇಕು ಅಂತ ಹೋಗ್ತಾ ಇರ್ಬೇಕಾದ್ರೆ ಭೀಮ್ಗೆ ಒಂದು ದೆವ್ವ ಕಾಣಿಸ್ಬಿಡುತ್ತೆ, ಗ್ರಾನಿ. ಅದನ್ನ ಪಪ್ಪುಗೆ ತೋರಿಸಿದ್ರೆ ಅಲ್ಲಿ ಯಾರು ಕೂಡ ಇರೋದಿಲ್ಲ. ಸರಿ ಏನೋ ಮೋಸ್ಟ್ಲಿ ಏನೋ ಬೇರೆ ಕಾಣಿಸಿರ್ಬೇಕು ಅಂತ ಹೇಳ್ಬಿಟ್ಟು ಭೀಮ್ ಇದ್ದಂತವನು ಹೋಗಕ್ಕೆ ಹೋದಾಗ ನಮ್ಮ ಗ್ರಾನಿ ಇದ್ದಂತವಳು ಫಾಲೋ ಅನ್ನ ಮಾಡ್ತಾಳೆ. ಅದಲ್ಲದೆ ಅಸಿಸ್ಟೆಂಟ್ ಕೂಡ ಕೊಲೆಯನ್ನ ಮಾಡ್ದ ಪಪ್ಪು ಮತ್ತೆ ಭೀಮ್ ನೋಡಿದ ಕಾರಣ ಇಬ್ರು ಕೂಡ ಅಲ್ಲಿಂದ ಹೊರಟೋಗ್ತಾರೆ. ಇಲ್ಲಿ ನೋಡಿದ್ರೆ ಕ್ಲೂ ಅಂತ ಇತ್ತಲ್ಲ, ಅದ್ರಲ್ಲಿ ಏನೇನೋ ಮಾಡಿ ಸರ್ಕಸ್ ಅನ್ನ ಮಾಡಿ ಅನ್ನಂಗೆ ಅದು ಫ್ರೆಂಚ್ ಅಲ್ಲಿ ಇದ್ ಕಾರಣ ಇವ್ನು ಮಿರರ್ ಅಲ್ಲಿ ಇಟ್ಕೊಂಡು ಏನೇನೋ ಒಂದು ಮಾಡ್ಬಿಟ್ಟು ವಾರ್ಡ್ 13 ಇದೆ ಅನ್ನೋದು ಗೊತ್ತಾಗುತ್ತೆ. ಅದೊಂದು ಕೀ. ಸರಿ ಅಂತ ಹೇಳ್ಬಿಟ್ಟು ಹುಡ್ಕೊಂಡು ಬಂದ್ರೆ ಆ ಕೀನು ಕೂಡ ಸಿಕ್ಕತ್ತೆ. ನಮ್ಮ ಸತೀಶ ಇದ್ದಂತವನು ಇಲ್ಲಿಂದ ಹೆಂಗಾದ್ರು ಮಾಡಿ ತಪ್ಪಿಸ್ಕೊಬೇಕು ಅಂತ ಹೇಳ್ಬಿಟ್ಟು ಸರ್ಕಸ್ ಅನ್ನ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹೆಂಗೋ ಮಾಡಿ ನಮ್ಮ ಸತೀಶ ಇದ್ದಂತವನು ಆ ವಾರ್ಡ್ ನಂಬರ್ 13ಕ್ಕೆ ಹೋಗಿ ತಲುಪ್ತಾನೆ. ಸರ್ಕಸ್ ಅನ್ನ ಮಾಡ್ಕೊಂಡು ಹೋಗಿ ತಲುಪ್ತೀವಿ. ಓಪನ್ ಅನ್ನ ಮಾಡಿದ್ರೆ ಕೀ ಸಿಕ್ಬಿಡುತ್ತೆ. ಫುಲ್ ಖುಷಿ ಆಗ್ಬಿಡ್ತಾರೆ ಯಾರು ಕೂಡ. ಆದ್ರೆ ಬೆನ್ನಿ ಮತ್ತೆ ಮಧು ಇದ್ದಂತವ್ರು ಈ ಪ್ಯಾಲೇಸ್ ಒಳಗೆ ಎಂಟ್ರಿಯನ್ನ ತಗೋತಾರೆ.
ಹೆಂಗೆ ಹುಡ್ಕೋದು ಇವ್ರು ನನ್ನ ಮಕ್ಕಳನ್ನ? ನಾವೇ ಒಳಗೆ ಹೋಗೋಣ ಇಲ್ಲ ಅವರೇ ಬರ್ತಾರ ಅಂತ ಕಾಯ್ಕೊಂಡು ನಿಂತ್ಕೊಂಡಿರ್ತಾರೆ. ಅದಾದ್ಮೇಲೆ ಇವ್ರು ಕೂಡ ಎಲ್ಲಿಂದ ಹೋಗ್ಬೋದು, ಈ ಎಕ್ಸಿಟ್ ಡೋರ್ನ ಎಲ್ಲಿಂದ ಹಾಕೋದು ಅಂತ ಕೇಳ್ಬೇಕಾದ್ರೆ ಇದ್ದಕ್ಕಿದ್ದಂಗೆನೆ ಅದೊಂದು ಫರ್ನಾಂಡಿಸ್ ಬಂದ್ಬಿಟ್ಟು ಹೇಳುತ್ತೆ, ನಿಮ್ಮ ಹತ್ರ ಕೀ ಇದೆ ಆದ್ರೆ ಯಾವುದೇ ಕಾರಣಕ್ಕೂ ಎಕ್ಸಿಟ್ ಡೋರ್ ಇಲ್ಲ, ಹುಡುಕಿ ಪೂರ್ತಿಯಾಗಿ ಹುಡುಕ್ಬೇಕು, ಇಲ್ಲಿಂದ ನಿಮ್ಗೆ ಲೆವೆಲ್ 3 ಬಿಟ್ಟು ಹೊರಟೋಗುತ್ತೆ. ಅದಾದ್ಮೇಲೆ ಮಧು ಮತ್ತೆ ಬೆನ್ನಿ ಕೂಡ ಒಳಗೆ ಬರ್ತಾರೆ. ಎಲ್ಲರೂ ಕೂಡ ಒಬ್ಬೊಬ್ಬರಾದ್ಮೇಲೆ ಒಂದೊಂದು ರೀತಿ ಹುಡ್ಕೋಕೆ ಶುರುವನ್ನ ಮಾಡ್ಕೊಂತಾರೆ. ಆದ್ರೆ ನಮ್ಮ ಭೀಮ್ ಮತ್ತೆ ಇದಂತವನು, ಅದೇ ನಮ್ಮ ಭೀಮ್ ಮತ್ತೆ ಪಪ್ಪಿ ಇದ್ದಂತವನು ಒಂದು ಐಡಿಯಾವನ್ನ ಇನ್ನೇನು ನಮ್ಮ ಬರುತ್ತೆ ಸಾಯಿಸೋದಕ್ಕೆ ಬಂದಾಗ ಇದ್ದಕ್ಕಿದ್ದಂಗೆನೆ ಸೋಫಿಯಾ ಕಿರ್ಚ್ಕೊಂತ ಇರ್ಬೇಕಾದ್ರೆ ಸತೀಶ್ ಇದ್ದಂತವನು ಇಲ್ವಾ ನನ್ನ ಸಾಯಿಸುಬ್ಬ ಅಂತ ಹೇಳ್ಬಿಟ್ಟು ಅವ್ರ ದೆವ್ವನ ಫಾಲೋ ಅನ್ನ ಮಾಡ್ಕೊಳ್ಳೋಕೆ ಹೋದಾಗ ಇವನು ಕೆಳಗೆ ಬಿದ್ದ್ಬಿಡ್ತಾನೆ. ಬಟ್ ಇವನು ಏನೋ ಒಂದು ಮಾತಾಡ್ಕೊಳ್ಳೋಣ, ನಾನು ನೀನು ಮದುವೆ ಆಗು ಅಂತ ಅಷ್ಟೇ ಅಂತ ಕೇಳ್ತಾನೆ. ಸರಿ ಅಂತ ಹೇಳ್ಬಿಟ್ಟು ನಮ್ಮ ಸೋಫಿಯಾ ಇದ್ದಂತವಳು ಇದೇ ಒಳ್ಳೆ ಚಾನ್ಸ್ ಇವ್ರನ್ನ ದೆವ್ವಕ್ಕೆ ಸಿಕ್ಕಾಕಿಸೋದು ಅಂತ ಇವನು ಕೂಡ ಇಲ್ಲಿಂದ ಹೇಗೋ ಮಾಡಿ ಹತ್ತು ಬರ್ತಾನೆ. ಹತ್ತಿ ಬಂದಾದ್ಮೇಲೆ ಇದಕ್ಕಿದ್ದಂಗೆನೆ ಮತ್ತೆ ಗ್ರ್ಯಾನಿ ದೆವ್ವ ಕಾಣಿಸ್ಕೊಳುತ್ತೆ. ಬಟ್ ಇವನು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಅದಾದ್ಮೇಲೆ ಬೆನ್ನಿ ಮತ್ತೆ ಮಧು ಕೈಗೆ ಇವನು ಸಿಕ್ಕಾಕೊಂಡು ಅವರಿಬ್ರು ಕೂಡ ಸಿಕ್ಕಾಪಟ್ಟೆ ಕನ್ಫ್ಯೂಸನ್ ಮಾಡ್ತಾನೆ. ಹಿಂಗೆ ಕನ್ಫ್ಯೂಸನ್ ಮಾಡ್ಬಿಟ್ಟು ಅವ್ರ ಚಿತಿಗ ಅವ್ರೇನೆ ಡ್ಯಾನ್ಸ್ ಅನ್ನ ಮಾಡ್ಕೊಳ್ಳೋ ರೀತಿ ಒಂದು ಐಡಿಯಾ ಆಗಿರುತ್ತೆ, ಕರ್ಕೊಂಡು ಹೋಗ್ತಾನೆ ಕೂಡ. ಹಿಂಗೇನೆ ಇವ್ರಿಬ್ರು ಹಂಗೆ ಡ್ಯಾನ್ಸ್ ಅನ್ನ ಹಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಗ್ರ್ಯಾನಿ ಬಂದ್ಬಿಡ್ತಾಳೆ. ಗ್ರ್ಯಾನಿ ಬಂದಂತವಳು ಇವ್ರಿಬ್ರು ಕೂಡ ಇನ್ನೇನ್ ಸಾಯಿಸ್ಬೇಕು ಅನ್ನೋಷ್ಟರಲ್ಲಿ ಇಬ್ರು ಕೂಡ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ತಾರೆ. ಇಲ್ಲಿ ನೋಡಿದ್ರೆ ಭೀಮ್ ಮತ್ತೆ ಪಪ್ಪು ಇದ್ದಂತವ್ರು ಬಟ್ಟೆಗಳನ್ನ ಹಾಕೊಂಡು ಇವರಿಬ್ರು ಬಟ್ಟೆಗಳನ್ನ ತಗೊಂಡು ಹಿಂಗೇನೆ ಆಟವನ್ನ ಆಡ್ಕೊಂಡು ಬರ್ತಾ ಇರ್ತಾರೆ. ಅದಾದ್ಮೇಲೆ ಹಂಗೆ ಮಾಡ್ತಾ ಇರ್ಬೇಕಾದ್ರೆ ಪಪ್ಪು ಮತ್ತೆ ಭೀಮ್ ಕೈಗೆ ರವಿ ಮತ್ತೆ ಪಾಂಡು ಸಿಗಾಕೊಂಡ್ಬಿಡ್ತಾರೆ. ಹಿಂಗೇನೆ ಇವರಿಬ್ರು ಕೂಡ ಜಗಳವನ್ನ ಆಡ್ತಾರೆ. ಅದೇ ಟೈಮ್ಗೆ ನಮ್ಮ ಪ್ರೊಫೆಸರ್ ಹೇಳ್ತಾನೆ, ಡಬ್ಬ ನನ್ ಮಕ್ಳ ನಿಮ್ಗೆ ಜಗಳ ಆಡಕ್ಕೆಲ್ಲ ಬೇರೆ ಜಾಗ ಸಿಕ್ಕಿಲ್ವಾ, ಅದೇನಾದ್ರು ಬಂದ್ರೆ ಸಾಯಿಸ್ಬಿಡುತ್ತೆ ಹೊರಟೋಗ್ರು ಅಂತ ಹೇಳ್ತಾ ಇರ್ಬೇಕಾದ್ರೆ ಇಲ್ಲ ನಮ್ಮ ಸುದೀಶಿಗೆ ಎಕ್ಸಿಟ್ ಡೋರ್ ಸಿಕ್ಕೇ ಬಿಡ್ತು ಗುರು. ಅದೃಷ್ಟ ಮಾಡಿದ್ದಾನೆ, ಆ ಕೀನು ತಗೊಂಡು ಕೂಡ ಹಾಕ್ತಾನೆ. ತಗೊಂಡು ಹಾಕ್ತಿದ್ದಂಗೆನೆ ಡೋರ್ ಕೂಡ ಓಪನ್ ಆಗುತ್ತೆ. ಅದೇ ಟೈಮ್ಗೆ ಅನ್ವರಸ್ ಕೂಡ ಬಂದ್ಬಿಡ್ತಾನೆ. ಬಂದಂತ ಒಂದು ಶೂಟ್ ಅನ್ನ ಮಾಡ್ತಾನೆ. ಶೂಟ್ ಅನ್ನ ಮಾಡ್ತಿದ್ದಂಗೆನೆ ಈ ಎಕ್ಸಿಟ್ ಡೋರ್ ಇಂದ ಇವನು ಒಳಗೆ ಹೋಗ್ಬಿಡ್ತಾನೆ. ಅಲ್ಲೇ ಇವನು ಮಾಡೋದು ಮಿಸ್ಟೇಕ್ ಅನ್ನ ಫರ್ನಾಂಡಿಸ್ ಇದ್ದಂತವನು ಇಲ್ಲಿ ಹೋಗ್ಬಾರ್ದು ಅಂತ ಹೇಳಿದ್ರು ಕೂಡ ಹೊರಟೋಗ್ತಾನೆ. ಹಿಂಗೇನೆ ಗ್ರ್ಯಾನಿನ ಕರೆದು ಫರ್ನಾಂಡಿಸ್ ಹೇಳ್ತಾನೆ ಪೂರ್ತಿಯಾಗಿ ಮುಗಿಸು ಅಂತ. ಅದಾದ್ಮೇಲೆ ನಮ್ಮ ಸತೀಶ ಇದ್ದಂತವನು ಪೂರ್ತಿಯಾಗಿ ಆ ಮ್ಯಾಚ್ ರನ್ನರ್ ಅಂದ್ರೆ ಓಡಿಸೋದಕ್ಕೆ ಶುರುವನ್ನ ಮಾಡ್ತಾನೆ. ಹಿಂಗೇನೆ ಓಡಾಡಿಸ್ಕೊಂಡು ಎಲ್ಲೋದ್ರು ಎಲ್ಲಿ ಬಂದ್ರು ಏನಾದ್ರು ಎಕ್ಕಾಡಿಕ್ ಹೋದ್ರೆ ಏನಾದ್ರು ಅಂತಾನೆ ಗೊತ್ತಾಗ್ಬಾರ್ದು ಅನ್ವರಸ್ಗೆ. ಹಂಗ್ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಮೊಟ್ಟೆ ಪ್ರೊಫೆಸರ್ ಇದ್ದಂತ ರೂಮ್ಗೆ ಬಂದ್ಬಿಡ್ತಾನೆ. ಅದೇ ಟೈಮ್ಗೆ ಗ್ರ್ಯಾನಿನ್ ಕೂಡ ಅಲ್ಲಿಗೆ ಬರ್ತಾಳೆ. ಅದಾದ್ಮೇಲೆ ನಮ್ಮ ಅನ್ವರಸ್ ಇದ್ದಂತವನು ಶೂಟ್ ಅನ್ನ ಮಾಡೋದಕ್ಕೆ ಹೋದಾಗ ಮೊಟ್ಟೆ ಪ್ರೊಫೆಸರ್ ಇದ್ದಾಗ ಜೇಮ್ಸ್ ಅಲ್ಲಿಂದ ಆಚೆಗೆ ಬರ್ತವೆ. ಈ ನನ್ನ ಮಗನಿಗೆ ತಲೆ ಇಲ್ಲ ಅಂತ ಅನ್ಸುತ್ತೆ, ಹಂಗಾಗಿ ಟೆಸ್ಟ್ ಅನ್ನ ಮಾಡೋದಕ್ಕೆ ಕೈಗೇನೆ ಶೂಟ್ ಅನ್ನ ಮಾಡ್ಕೊಂತಾನೆ. ಅದು ಬುಲೆಟ್ ಫೈರ್ ಆಗ್ಬಿಟ್ಟು ಅವ್ನ ಕೈಗೆ ಏಟ್ ಆಗ್ಬಿಡುತ್ತೆ. ಅದಾದ್ಮೇಲೆ ಎಲ್ಲರನ್ನು ಕೂಡ ಇಲ್ಲೇ ಇರೋದನ್ನ ನೋಡಿ ಇವ್ನಿಗೆ ಆಶ್ಚರ್ಯ ಆಗೋಗುತ್ತೆ. ಅದಲ್ಲದೆ ಮೊಟ್ಟೆ ಪ್ರೊಫೆಸರ್ ಕೂಡ ಇವನೆಲ್ಲೇನೆ ಬೀಳ್ತಾನೆ. ಸತೀಶನು ಕೂಡ ಇಲ್ಲೇನೆ ಬಿಡ್ತಾನೆ. ಯಾವಾಗ ನಮ್ಮ ಸತೀಶ ಇದ್ದಂತವನು ಮ್ಯಾಟ್ರ್ ಹೀಗೆ ಇದೆ ಅಂತ ಹೇಳ್ಬಿಟ್ಟು ಎಲ್ಲದನ್ನು ಕೂಡ ಕನ್ವಿನ್ಸ್ ಅನ್ನ ಮಾಡೋಕೆ ನೋಡ್ತಾನೆ ಅನ್ವರಸನ. ಬಟ್ ಅನ್ವರಸನ ಅಷ್ಟೊತ್ತಿಗೆ ದೆವ್ವ ಹೇಳ್ಕೊಂಡು ಹೋಗ್ಬಿಡುತ್ತೆ. ಅದಾದ್ಮೇಲೆ ಹಿಂಗೆ ಎಲ್ಲರೂ ಕೂಡ ಸತ್ತು ಬಿದ್ದಿರೋದು ಮಧು ಮತ್ತೆ ಬೆನ್ನಿಗೆ ಗೊತ್ತಾಗುತ್ತೆ. ನನಗೆ ಇವ್ರಿಬ್ರು ಕೂಡ ಯಾರು ಕೂಡ ಅನ್ಕೊಳ್ತಿರೋ ಜಾಗಕ್ಕೆ ಹೊರಗಡೆಗೆ ಹೋಗಿರೋ ಜಾಗಕ್ಕೆ ಬಂದು ಸಿಗಾಕೊಂಡ್ಬಿಟ್ಟಿರ್ತಾರೆ. ಈಗ ಎಲ್ಲರೂ ಕೂಡ ಆಚೆಗೆ ಬಂದಿದ್ದಾರೆ. ಅಂದ್ರೆ ಅನ್ವರಸ್, ಪಪ್ಪು ಮತ್ತೆ ಪಾಂಡು, ರವಿ, ಸೋಫಿಯಾ ಮತ್ತೆ ಸತೀಶ. ಅದಲ್ಲದೆ ಬೆನ್ನಿ ಮತ್ತೆ ಮಧುಗೆ ಒಂದು ವಿಷಯ ಕೂಡ ಗೊತ್ತಾಗುತ್ತೆ. ಅದೇನಪ್ಪಾ ಅಂತ ನಂಗೆ ಈಗ ಗೊತ್ತಾಗುತ್ತೆ. ನಂಗೆ ಕ್ಲಾರಾ ಇದ್ದಂತವಳು ಚೀಟಿಯನ್ನ ಹಾಕ್ತಾಳೆ. ಅದ್ರಲ್ಲಿ ಯಾವ ಚೀಟಿಲಿ ವಿನ್ ಅಂಡ್ ರನ್ ಇದೆ ಅಂತ ಇವ್ರನ್ನೇ ಹುಡುಕ್ಬೇಕು. ಹಿಂಗೇನೆ ಹುಡುಕ್ತಾ ಇರ್ಬೇಕಾದ್ರೆ ಎಲ್ಲರೂ ಕೂಡ ಫುಲ್ ಡಿಸ್ಕಸ್ ಯಾವ್ದ್ರಲ್ಲಿ ಯಾರಿರ್ಬೋದು ಯಾರಿರ್ಬೋದು ಅಂತ ಹೇಳ್ಬಿಟ್ಟು ಫುಲ್ ಡಿಸ್ಕಸ್ ಅನ್ನ ಮಾಡ್ಕೊಂಡು ಭೀಮ್ಗೆ ಮೊದ್ಲು ಬಂದು ನಿಂತ್ಕೊಳುತ್ತೆ. ಅದೊಂದು ಆರೋ ಮಾರ್ಕ್. ಅವನು ಕೂಡ ತುಂಬಾನೇ ಖುಷಿಯಾಗಿ ತೆಗೆದು ನೋಡಿದ್ರೆ ರನ್ ಅಂತ ಇರುತ್ತೆ. ಅಷ್ಟೇನೆ, ಇವನು ಓಡ್ಬೇಕೀಗ, ಓಡು. ಅವಾಗ ಪಪ್ಪುನು ಕೂಡ ಕೇಳ್ತಾನೆ ಏನಂತ ಬಂದಿದ್ಯೋ ಅಂತ. ರನ್ ಅಂತ ಬಂದಿದೆ ಅಂತ ಓಡ್ತಾ ಇರ್ಬೇಕಾದ್ರೆ ಅವನಿಗೆ ಒಂದು ಬಾಣವನ್ನು ಹೊಡೆದು ಅಲ್ಲೇನೆ ಸಾಯಿಸ್ಬಿಡ್ತಾರೆ ಪಾಪ. ಅದು ತುಂಬಾನೇ ಬ್ರೂಟಲ್ ಆಗಿ. ಅದಾದ್ಮೇಲೆ ಮತ್ತೆ ರನ್ ಆಗೋಕೆ ಶುರು ಆಗುತ್ತೆ. ಈಗ ಮತ್ತೆ ಚೀಟಿಯನ್ನು ಹಾಕಿ ರನ್ ಅನ್ನ ಮಾಡ್ತಾರೆ. ಈಗ ನಮ್ಮ ಪಪ್ಪು ಇದ್ದಂತವನು ಎಲ್ಲರಿಗೂ ಕೂಡ ಹೊಡೆದ ಹಾಕಿ ಅವನ್ ಮಾತ್ರನೇ ಆ ಒಂದು ಚೀಟಿಯನ್ನ ಎತ್ಕೊಂತಾನೆ. ಆ ಚೀಟಿದು ಕೂಡ ರನ್ ಅಂತಾನೆ ಇರುತ್ತೆ, ವಿನ್ ಅಂತ ಇರೋದಿಲ್ಲ. ಇವನು ಕೂಡ ಓಡೋದಕ್ಕೆ ಹೋದಾಗ ಇವನು ಕೂಡ ಒಂದು ಬ್ರೂಟಲ್ ಆದಂತ ಒಂದು ವೆಪನ್ ಇಂದ ಹೊಡೆದು ಸಾಯಿಸಾಕ್ಬಿಡ್ತಾರೆ. ಇಲ್ಲಿ ನೋಡಿದ್ರೆ ನಮ್ಮ ಬೆನ್ನಿ ಮತ್ತೆ ಮಧು ಇದ್ದಂತವ್ರು ಓದಿ ತಿಳ್ಕೊಂತಾರೆ. ಅದೇನಪ್ಪಾ ಅಂತಂದ್ರೆ ಒಬ್ಳು ಇರ್ತಾಳೆ ಲಾರಾ ಅಂತ, ಅವಳು ದುಡ್ಡಿನ ಆಸೆ ಆಸೆ, ಹಂಗಾಗಿನೇ ಯಾರಿಗೂ ಕೂಡ ದುಡ್ಡು ಕೊಡ್ಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ಬೇಕಾದ್ರೆ ಅವಳು ಅಣ್ಣನನ್ನೇ ಕೊಂದಿರ್ತಾಳೆ ದುಡ್ಡಿಗಾಗಿ. ಹಿಂಗೇನೆ ಸಾಯಿಸಾದ್ಮೇಲೆ ಇಲ್ಲಿ ನೋಡಿದ್ರೆ ಮತ್ತೆ ಚೀಟಿ ಹಾಕೊಂಡು
ಓಡಿಸ್ತಾ ಇದಾರೆ. ಹಿಂಗೆ ಓಡಿಸ್ತಾ ಇರ್ಬೇಕಾದ್ರೆ ಅದು ಲಾಸ್ಟಿಗೆ ಎಲ್ಗೋ ಹೋಗಿ ನಮ್ಮ ಮೊಟ್ಟೆ ಪ್ರೊಫೆಸರ್ಗೆ ಬಂದು ನಿಂತ್ಕೊಳುತ್ತೆ. ಸರಿ ನೀನು ಹೋಗಿ ಎತ್ತಪ್ಪ ಅಂದಾಗ ಅವನು ಸುಮ್ನೆ ಯಾಕೆ ಎತ್ತಿ ಒಡ್ಸ್ಕೊಳಕ್ ಹೋಗೋದು, ನಾನೇ ಹೋಗಿ ಸಾಯ್ತೀನಿ, ನೀವೇನು ಕೂಡ ಭಯವನ್ನ ಪಡ್ಕೊಂಬೇಡಿ ಅಂತ ಹೇಳ್ಬಿಟ್ಟು ಅವನೇನೆ ಹೋಗಿ ಸತ್ತೋಗ್ಬಿಡ್ತಾನೆ. ಈಗ ಫರ್ನಾಂಡಿಸ್ ಇದ್ದು ಅಂತ ಕೇಳ್ತಾನೆ, ನಿನಗೋಸ್ಕರ ಅವಳು ಆಡ್ತಾಳೆ, ಅವಳಿಗೋಸ್ಕರ ನೀನ್ ಆಡ್ತೀಯ ಅಂತ ಕೇಳಿದಾಗ ಅದು ಲಾಸ್ಟಿಗೆ ಒಂದು ಸತೀಶನ ಇವನು ಕೂಡ ತುಂಬಾನೇ ಭಯದಲ್ಲಿ ಬಂದು ಒಂದು ಚೀಟಿಯನ್ನ ಎದುತ್ತಾನೆ. ಬಟ್ ಚೀಟಿಯನ್ನ ಎತ್ತವನು ಮಂತ್ರವನ್ನ ಮಾಡ್ಕೊಂಡ್ಬಿಡ್ತಾನೆ ಫರ್ನಾಂಡಿಸ್. ನಮ್ಮ ಸತೀಶ ಕೂಡ ಹಿಂಗ್ ಕಮ್ಮಿ ಎಲ್ಲ ಉರಿಸ್ಬಿಡ್ತಾನೆ, ಕೆಳಗಿಂದ ಮೇಲ್ವರೆಗೂ ಇದು ಬದ್ದರಿಗೆಲ್ಲ ಬೈತಾನೆ, ಆ ಪುಟ್ಟು ಮಗುಗೂ ಕೂಡ ಬೈತಾನೆ, ಎಲ್ಲರಿಗೂ ಕೂಡ ಏನಯ್ಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ ರೆಸ್ಪೆಕ್ಟ್ ಹಂಗೆ ಹಿಂಗೆ ಬದನೆಕಾಯಿ ಅಂದ್ರೆ ಇದೇನ ನಿನ್ ಬದನೆಕಾಯಿ ರೂಲ್ಸು ಅಂತ ಹೇಳ್ತಾ ಇರ್ಬೇಕಾದ್ರೆ ಫರ್ನಾಂಡಿಸ್ ಇದು ಅಂತ ತಗೊಂಡು ಹೋಗು, ನಿಮ್ ಹುಡುಗಿನ ಕೂಡ ಕರ್ಕೊಂಡು ಹೋಗು, ನಾನು ಇನ್ನ ತಡೆಯೋದಿಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಲಾರಾ ಇದ್ದಂತೇಳಿ ದುಡ್ಡನ್ನ ಕಿತ್ಕೊಂಡ್ಬಿಡ್ತಾಳೆ. ಏನಿದು ಲಾರಾ, ನೀನು ಈ ತರ ಮಾಡ್ತಾ ಇದೀಯಾ, ಹೌದು ನನ್ಗೆ ದುಡ್ಡು ಬೇಕು, ಎಲ್ಲದೂ ಕೂಡ ನನ್ಗೆ ಬೇಕು ಅಂತ ಹೇಳ್ಬಿಟ್ಟು ದೆವ್ವಗಳೇ ಕುಸ್ತಿಯನ್ನ ಮಾಡೋಕೆ ಶುರುವನ್ನ ಮಾಡ್ಕೊಂತವೆ. ಗ್ರಾನಿ ಹಿಂಗೆ ಎಲ್ಲರೂ ಕೂಡ ಅವಳೊಬ್ಳನ್ನ ಕೂಡ ತಡೆಯೋಕೆ ಆಗ್ದಲೆ ಹೊಡೆದಾಡ್ತಾರೆ ಕೂಡ. ನಮ್ಮ ಸತೀಶನು ಕೂಡ ಆಚೆಗೆ ಹೋಗಕ್ಕೆ ಟ್ರೈ ಅನ್ನ ಮಾಡ್ತಾನೆ, ಬಟ್ ಏನ್ ಮಾಡಿದ್ರು ಕೂಡ ಆಗ್ತಾ ಇಲ್ಲ, ಆ ದೆವ್ವ ಬಿಡ್ತಾನೆ ಇಲ್ಲ. ಬದಲಿಗೆ ಇವ್ರು ಎಲ್ಲರಿಗೂ ಕೂಡ ಹಾಕೊಂಡು ರುಬ್ತಾ ಇದೆ. ಹಿಂಗೇನೆ ಮಾಡ್ತಾ ಇರ್ಬೇಕಾದ್ರೆ ಲಾರಾ ಇದ್ದಂತ ಅಂದ್ರೆ ನಮ್ಮ ಸತೀಶ ಇದ್ದಂತ ಒಂದು ದೆವ್ವದ ಫೋಟೋ ತೋರಿಸ್ಬಿಟ್ಟು ಎಸ್ಕೇಪ್ ಆಗೋಕೆ ನೋಡಿದಾಗ ಅನ್ವರಸ್ ಬಂದ್ಬಿಡ್ತಾನೆ. ಅಂದ್ರೆ ಇವನು ಸತ್ತಿಲ್ಲ, ಇವನು ಕೂಡ ಮೊಬೈಲ್ ಅನ್ನು ತಗೊಂಡು ಆ ದೆವ್ವಕ್ಕೆ ಫೋಟೋನ ತೋರಿಸ್ಬೇಕು ಅಂತ ಹೋದಾಗ ಅಡ್ವರ್ಟೈಸ್ಮೆಂಟ್ ಬಂದಿದ್ ಕಾರಣ ಅನ್ವರಸ್ನ ಅಲ್ಲೇ ಎತ್ತಿ ಸಾಯ್ಸಾಕ್ಬಿಡುತ್ತೆ. ಇವ್ರು 4 ಜನ ಮಾತ್ರ ಹೆಂಗೋ ಮಾಡಿ ಆಚೆಗೆ ಬರ್ತಾರೆ. ಆದ್ರೆ ನಮ್ಮ ಪಾಂಡು ಮತ್ತೆ ಸೋಫಿಯಾ ಇದಂತವ್ರು ಹೇಳ್ತಾರೆ ದುಡ್ಡೇ ಸಿಗ್ಲಿಲ್ವಲ್ಲ ಏನ್ ಮಾಡಿರೋ ಅಂತ ಅಂದಾಗ ನಮ್ಮ ಫರ್ನಾಂಡಿಸ್ ಈಸ್ ಗುಡ್ ಬಾಯ್ ಆಗಿರೋ ಕಾರಣ ದುಡ್ಡನ್ನ ಎಸಿತಾನೆ ಕೂಡ. ದುಡ್ಡನ್ನ ಎಸ್ತಂತವನು ಅವ್ನು ಕೊಡ್ಬೇಕಾದಂತ ಬಕ್ಷೀಸನ್ನು ಕೂಡ ಎಸ್ತಿರ್ತಾನೆ. ಆಯ್ ನೀವು ದುಡ್ಡನ್ನ ತಗೊಂಡೋಗಿ, ಯಾಕಂತಂದ್ರೆ ನಮ್ಗೆ ರೂಲ್ಸೇ ತುಂಬಾ ಮುಖ್ಯ ಅಂತ. ಅದೇ ರೀತಿ ಆಟವನ್ನ ಮಾಡ್ಕೊಂಡು ಇವ್ರು ಕೂಡ ಡಿಕ್ಕಿಯಾಗಿ ಹಾಕೊಂಡು ತಗೊಂಡ್ ಹೋಗ್ಬೇಕಾದ್ರೆ ಗಾಡಿ ಸ್ಟಾರ್ಟ್ ಆಗೋದಿಲ್ಲ. ಅದೇ ಟೈಮ್ಗೆ ಅಲ್ಲಿಗೆ ಬೆನ್ನಿ ಬಂದು ಬೀಳ್ತಾನೆ, ಆದ್ರೆ ಅವನು ಇನ್ನೂ ಗಾಡಿಯನ್ನು ತಿರ್ಗಿಸ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ.